ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ, ಗೊತ್ತಾಯ್ತಾ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, DK ಶಿವಕುಮಾರ್ ಒಪ್ಕೋಬೇಕು. ಸಿದ್ದರಾಮಯ್ಯನವರು ಇವತ್ತು ಮಾತಾಡಿದ್ದು ನೋಡಿದರೆ ಇದು ಪರೀಕ್ಷೆಗೆ ಸೂಕ್ತವಾದ ಕಾಲ ಅಂತ ಅವರೇ ಒಪ್ಕೊಂಡ ಹಾಗಿದೆ. ಹೈಕಮಾಂಡ್ ಈಗ ನಿರ್ಧಾರ ತಗೊಂಡ್ರೆ ಅದನ್ನು ನಾನು ಒಪ್ಕೋಬೇಕು, DK ಶಿವಕುಮಾರ್ ಅವರು ಒಪ್ಕೋಬೇಕು ಅನ್ನೋ ಮಾತನ್ನು ಮುಕ್ತ ಮನಸ್ಸಿಂದ ಹೇಳಿದ್ದಾರೆ. ಹಾಗಾದರೆ ಇಲ್ಲಿವರೆಗೂ ಯಾಕೆ ಅವರು ಇದನ್ನು ಹೇಳಿರಲಿಲ್ಲ? ಅದಕ್ಕೂ ಕೂಡ ಅವರು ಕಾರಣ ಕೊಟ್ಟಿದ್ದಾರೆ. 5-6 ತಿಂಗಳ ಹಿಂದೆ ನಾನು ಹೈಕಮಾಂಡ್ ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಹೋಗಬೇಕು ಅಂತ ಅಂದಾಗ ಒಂದು 5-6 ತಿಂಗಳು ವೆಯ್ಟ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಅದರ ಅರ್ಥ ಸಂಪುಟ ಪುನರ್ರಚನೆ ಆದರೆ ಹೊಸ ಏನು ಪವರ್ ಶೇರಿಂಗ್ ಇರೋದಿಲ್ಲ, ಅಧಿಕಾರ ಹಸ್ತಾಂತರ ಇರೋದಿಲ್ಲ, ನಾನೇ CM ಆಗ್ತೀನಿ. ಸೊ ಹಾಗಾಗಿ ಸಂಪುಟ ಪುನರ್ರಚನೆ ಅಂತ ಹೇಳಿದ್ರಿಂದ ಹೈಕಮಾಂಡ್ ನಾನು ಕೂಡ ಕಾಯ್ತಾ ಇದ್ದೆ. ಈಗ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳಬೇಕು, DK ಶಿವಕುಮಾರ್ ಅವರು ಕೇಳಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ಅಕ್ಕಪಕ್ಕದಲ್ಲಿ ತಮ್ಮ ಎಡ ಬಲ, ತಮ್ಮ ಬಲಗೈ ಆಗಿರುವ ಭೈರತಿ ಸುರೇಶ್, ತಮ್ಮ ಎಡಗೈ ರೀತಿ ಇರುವ HC ಮಹದೇವಪ್ಪ ಅವ್ರನ್ನ ಜೊತೆಗೆ ಜಮೀರ್ ಅವರನ್ನು ತಮ್ಮ ಜೊತೆಯಲ್ಲೇ ಇಟ್ಕೊಂಡೇ ಮಾತಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸೋಕೆ ಬಿಡಬಾರ್ದು ಅನ್ನೋ ನಿರ್ಧಾರ ಅವ್ರದ್ದಿದೆ. ಆದರೆ ಹೈಕಮಾಂಡ್ ನಿರ್ಧಾರ ತಗೊಳ್ಳೋದಕ್ಕೆ ರಾಹುಲ್ ಗಾಂಧಿ ಭಾರತಕ್ಕೆ ಬರ್ತಾ ಇದ್ದಾರೆ. ಅದಾದ ಮೇಲೆ ಪರೀಕ್ಷೆಯಂತೂ ನಿರ್ಧಾರ ಆದಂಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದು ಅದನ್ನೇ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ, ಹೈಕಮಾಂಡ್ ನಿರ್ಧಾರ ತಗೊಂಡ್ರೆ ಅದು ನನ್ನ ಕೈಯಲ್ಲಿ ಇಲ್ಲ ಅಂತ. ಹಾಗಾದರೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ವಾ ಅಂತಂದರೆ ಕಾಂಗ್ರೆಸ್ನಲ್ಲಿ ಅದು ರಬ್ಬರ್ ಸ್ಟ್ಯಾಂಪ್ AICC ಅಧ್ಯಕ್ಷರ ಥರ ಅಂತ ಪದೇ ಪ್ರೂವ್ ಆಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿನೇ ಹೈಕಮಾಂಡ್, ಅವ್ರು ಹೇಳಿದ್ದನ್ನೇ ನಾನು ಮಾಡೋದು ಅಂತ ಖರ್ಗೆ ಅವರು ಹೇಳಿದಾಗಿದೆ. ಅಲ್ಲಿಗೆ ಇನ್ನೆರಡು ದಿನಗಳಲ್ಲಿ ರಾಹುಲ್ ಗಾಂಧಿ ಮುಂದೆ ಕೂತ್ಕೊಂಡು ಇಬ್ಬರೂ ಕೂಡ ಯಾರು ಹೆಚ್ಚು ಬಾರ್ಗೇನ್ ಮಾಡ್ತಾರೆ, DK ಅವರು ಚೌಕಾಶಿ ಮಾಡ್ತಾರಾ, ನನಗೆ CM ಸ್ಥಾನ ಬೇಕೇ ಬೇಕು ಅಂತ ಚೌಕಾಶಿ ಮಾಡ್ತಾರಾ DK ಶಿವಕುಮಾರ್ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಪಕ್ಕಾ ಚೌಕಾಶಿದಾರ, ಅವರಷ್ಟು ಬಾರ್ಗೇನ್ ಮಾಡೋ ವ್ಯಕ್ತಿ ಮತ್ತೊಬ್ಬರಿಲ್ಲ. ನಾವು ಮಾಧ್ಯಮದ ಜೊತೆ ಅವ್ರು ಮಾತಾಡುವಾಗ ನೋಡ್ತಾ ಇರ್ತೀವಿ ಯಾವ ರೀತಿಯಲ್ಲಿ ಅವ್ರ ಮಾತುಗಳಿರ್ತವೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರನ್ನು ಮೀರಿಸಿ ರಾಹುಲ್ ಗಾಂಧಿ ಪರೀಕ್ಷೆಗೆ ಒಡ್ತಾರಾ, ಇಬ್ಬರನ್ನೂ ಕೂಡ ಎಕ್ಸಾಮ್ ಹಾಲಲ್ಲಿ ಕೂರಿಸಿ ಎಕ್ಸಾಮ್ ಬರೆಸ್ತಾರಾ? ಒಟ್ಟಾರೆ ಸಿದ್ದರಾಮಯ್ಯನವರು ಇವತ್ತಿನ ಮಾತಿನ ಮಟ್ಟಿಗೆ ನೋಡಿದಾಗಂತೂ ನಾನು ಎಕ್ಸಾಮ್ ಬರೆಯೋದಕ್ಕೆ ಕೂತ್ಕೊಳ್ತೀನಿ ಅಂದರೆ ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ಅವರು ನಂಬರ್ ಗೇಮ್ ಅಂತ ಹೇಳಿ ಬೇಕಾದರೆ ಯಾರು ಹೆಚ್ಚು ಶಾಸಕರ ಬಲ ಹೊಂದಿದ್ದಾರೆ ಅಂತ ಟೆಸ್ಟ್ ಮಾಡಿದರೆ ಮಾಡಬಹುದು. ಇಲ್ಲ ಅಂದರೆ CLPಯಲ್ಲಿ ಯಾರು CM ಆಗಬೇಕು ಅಂತ ಗೌಪ್ಯವಾಗಿ ಒಂದು ವರದಿಯನ್ನು ತಗೋಬಹುದು, ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಸಿದ್ಧ ಆಗೋಣ ಅನ್ನೋ ರೀತಿ ತುಂಬ ಸಮಾಧಾನದಿಂದ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರ ಆ ಜೋಶ್ ಇರ್ತಾ ಇತ್ತಲ್ಲ, ನಾನೇ 5 ವರ್ಷ CM ಅಂತ, ಆ ಜೋಶ್ ಕಾಣಿಸ್ತಾ ಇಲ್ಲ. ಹಾಗಾದರೆ ಒಂದು ಅಗ್ನಿ ಪರೀಕ್ಷೆಗಂತೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಿದ್ಧ ಆಗಬೇಕಿದೆ ಅನ್ನೋದು ಇವತ್ತಿನ ಮಾತಿಂದ ಸ್ಪಷ್ಟ ಆಗ್ತಾ ಇದೆ. ನೋಡಪ್ಪ, ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ, ಗೊತ್ತಾಯ್ತಾ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, DK ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಅಂತ ಹೇಳಿದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡು ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದರು. ಈಗ 5 ತಿಂಗಳಿಂದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ, ಗೊತ್ತಾಯ್ತಾ. ಈಗ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದರಂತ ಮಾಡ್ತಾರೆ. ನೋಡಪ್ಪ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ.